ಹೆಲೋ ಎವ್ರಿವನ್, ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್. ಈ ರೀತಿಯಾದ ಚಿಕ್ಕ ಮಕ್ಕಳ ಪ್ಯಾಂಟ್ ಇರುತ್ತೆ ಅಲ್ವಾ, ಪ್ಯಾಂಟ್ ಚೆನ್ನಾಗೇ ಇರುತ್ತೆ, ಆದರೆ ಎಲಾಸ್ಟಿಕ್ ಹೋಗಿರುತ್ತೆ ಅಂತ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. ಪ್ಯಾಂಟ್ ಚೆನ್ನಾಗೇ ಇರೋದ್ರಿಂದ ಬಿಸಾಕೋದಕ್ಕೂ ಮನಸ್ಸಿರೋದಿಲ್ಲ ಅಲ್ವಾ. ಆಗ ಇದನ್ನು ಯಾವ ರೀತಿ ಉಪಯೋಗಿಸಬಹುದು ಅಂತ ಇವತ್ತು ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಮಿಸ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ಇದರ ಜೊತೆಗೆ ನಾನಿಲ್ಲಿ ಒಂದು ಖಾಲಿಯಾದ ಜ್ಯೂಸ್ ಬಾಟಲ್ನ ಉಪಯೋಗಿಸ್ತಾ ಇದ್ದೀನಿ. ಈ ಥರದ್ದು ಇರಲಿಲ್ಲ ಅಂದರೆ ಕೂಲ್ ಡ್ರಿಂಕ್ಸ್ ಬಾಟಲ್ ಕೂಡ ಉಪಯೋಗಿಸಬಹುದು. 1 ಲೀಟರ್ ಬಾಟಲ್ ಇರುತ್ತಲ್ವಾ, ಆ ಥರದ್ದಿಲ್ಲಿ ಬಳಸಬಹುದು. ಮೊದಲಿಗೆ ಬಾಟಲ್ನ ಮೇಲಿರುವಂತಹ ಸ್ಟಿಕ್ಕರ್ನ ತೆಗೆದುಬಿಡಿ. ಬೇಗನೆ ತೆಗೆಯೋದಕ್ಕೆ ಬರಲಿಲ್ಲ ಅಂದರೆ ಸ್ವಲ್ಪ ಹಸಿ ಮಾಡಿದರೆ ಸುಲಭವಾಗಿ ತೆಗಿಬಹುದು. ಈಗ ಬಾಟಲನ್ನು ಕೆಳಗಿನಿಂದ ಮುಕ್ಕಾಲು ಭಾಗ ಅಳತೆಗೆ ಕಟ್ ಮಾಡ್ಕೊಳ್ಳಿ. ದೊಡ್ಡ ಬಾಟಲ್ ಸ್ವಲ್ಪ ಗಟ್ಟಿ ಇರೋದ್ರಿಂದ ಈಸಿಯಾಗಿ ಬರೋದಿಲ್ಲ. ಸ್ವಲ್ಪ ಚಾಕುವನ್ನು ಬಿಸಿ ಮಾಡಿ ಕಟ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ. ನೋಡಿ, ಇಲ್ಲಿ ಗೊತ್ತಾಗ್ತಿದೆ ಅಲ್ವಾ, ಈ ತರಹ ಕಟ್ ಮಾಡಿ ಮೇಲಿನ ಭಾಗನ ತೆಗಿಬೇಕು. ಇಷ್ಟಾದ ನಂತರ ಈಗ ಪ್ಯಾಂಟ್ನ ಕಾಲಿನ ಭಾಗ ಇರುತ್ತಲ್ವ, ಅದರ ಉದ್ದ ಈ ಬಾಟಲ್ನ ಅಳತೆಗೆ ಕರೆಕ್ಟಾಗಿ ಕಟ್ ಮಾಡ್ಕೋಬೇಕು. ಅದಕ್ಕಾಗಿ ನೋಡಿ, ಈ ರೀತಿಯಾಗಿ ಅದರ ಒಳಗಡೆ ಬಾಟಲ್ನ ತೂರಿಸಿ ಮೆಜರ್ ಮಾಡ್ಕೊಳ್ಳಿ. ಮೊದಲಿಗೆ ಪ್ಯಾಂಟ್ನ ಕಟ್ ಮಾಡಿಕೊಂಡು ಆನಂತರ ಬಾಟಲ್ ಇಟ್ಟು, ಅಕಸ್ಮಾತ್ ಬಟ್ಟೆಯ ಉದ್ದ ಕಡಿಮೆ ಆದರೆ ಚೆನ್ನಾಗಿ ಕಾಣೋದಿಲ್ಲ. ಅದಕ್ಕಾಗಿ ಮೊದಲಿಗೆ ಬಾಟಲ್ನ ಒಳಗೆ ಈ ತರಹ ನೋಡಿ ತೂರಿಸ್ಕೊಂಡು ಬಿಟ್ಟರೆ ಈಸಿ ಆಗುತ್ತೆ. ನಂತರ ಈಗ ಎಷ್ಟು ಬೇಕೋ ಅಷ್ಟು ಅಳತೆಗೆ ಕರೆಕ್ಟಾಗಿ ಕಟ್ ಮಾಡ್ಕೋಬಹುದು. ಈಗ ನೋಡಿ, ನಾನಿಲ್ಲಿ ಪ್ಯಾಂಟ್ನ ಒಂದು ಕಾಲಿನ ಭಾಗ ಕಟ್ ಮಾಡ್ತಾ ಇದ್ದೀನಿ. ಆ ನಂತರ ಮೇಲೆ ಎಲಾಸ್ಟಿಕ್ ಏನಿತ್ತಲ್ವಾ, ಆ ಭಾಗ ಮಾತ್ರ ಕಟ್ ಮಾಡ್ತಾ ಇದ್ದೀನಿ. ಬಾಟಲ್ನಿಂದ ಮೇಲ್ಗಡೆಗೆ ಹೆಚ್ಚಿಗೆ ಬಟ್ಟೆನ ಬಿಟ್ಟಿದ್ದೀನಿ. ಇಲ್ಲಿ ಬಾಟಲ್ಗಿಂತ ಮೇಲೆ ಉದ್ದ ಯಾಕೆ ಬಟ್ಟೆನ ಬಿಟ್ಟಿದ್ದೀನಿ ಅಂತ ಗೊತ್ತಾಗುತ್ತೆ ನಿಮಗೀಗ. ನೋಡಿ, ಬಟ್ಟೆ ಚಿಕ್ಕದಾಯಿತು ಅಂದರೆ ಮತ್ತೆ ಅಂಟಿಸ್ಬೇಕಾಗತ್ತೆ. ಅದರ ಬದಲಿಗೆ ಈ ತರಹ ಉದ್ದ ಬಿಟ್ಬಿಟ್ರೆ ಅದನ್ನು ಒಳಗಡೆ ಸೇರಿಸಿ ಬಿಟ್ಬಿಡಬಹುದು. ಮತ್ತೆ ಇಲ್ಲಿ ಗ್ಲೂ ಹಾಕೋ ಅವಶ್ಯಕತೆಯೂ ಬರೋದಿಲ್ಲ. ನೋಡಿ, ಒಂದು ಸೈಡ್ ಅಂತೂ ಪೂರ್ತಿ ಒಳಗಡೆ ತೂರಿಸಿ ಬಿಟ್ಬಿಟ್ವಿ. ಇನ್ನು ಕೆಳಗಿನ ಭಾಗ ಇದೆ ಅಲ್ವಾ, ಇಲ್ಲಿ ಮಾತ್ರ ಸ್ವಲ್ಪ ಗ್ಲೂ ಹಾಕಿ ಫಿಕ್ಸ್ ಮಾಡಬೇಕಾಗತ್ತೆ. ಬೇರೆ ಯಾವುದೇ ಗ್ಲೂ ಬಟ್ಟೆ ಮತ್ತು ಪ್ಲಾಸ್ಟಿಕ್ಕಿಗೆ ಸರಿಯಾಗಿ ಅಂಟ್ಕೊಳೋದಿಲ್ಲ. ಹಾಗಾಗಿ ಫೆವಿಕ್ವಿಕ್ ಉಪಯೋಗಿಸಿದ್ರೆ ಒಳ್ಳೆಯದು. ಇದಾದರೆ ಗಟ್ಟಿಯಾಗಿ ಕುತ್ಕೊಳ್ಳುತ್ತೆ, ಬಟ್ಟೆ ಬಿಟ್ಕೊಳ್ಳೋದಿಲ್ಲ ಪ್ಲಾಸ್ಟಿಕ್ನಿಂದ. ನಿಮಗೆ ನಮ್ಮ ಚಾನಲ್ನಲ್ಲಿ ಬೆಸ್ಟ್ ಔಟ್ ಆಫ್ ವೇಸ್ಟ್ ತುಂಬಾ ವಿಡಿಯೋಗಳು ಸಿಗುತ್ತೆ. ನೀವು ಯಾವುದನ್ನಾದರೂ ನೋಡಿರಲಿಲ್ಲ ಅಂದರೆ ಪ್ಲೇ ಲಿಸ್ಟ್ನಲ್ಲಿ ಮಿಸ್ ಮಾಡದೆ ಚೆಕ್ ಮಾಡಿ. ಈಗ ಇಷ್ಟಂತೂ ರೆಡಿ ಆಯಿತು. ಇದನ್ನು ಏನು ಮಾಡೋದು ಅನ್ಕೋತಾ ಇದ್ದೀರಿ ಅಲ್ವಾ. ನೋಡಿ, ಇದರಲ್ಲಿ ನೀವೀಗ ಸಾರಿನ ಸೌಟು, ದೊಡ್ಡ ಚಮಚಗಳು, ಕಡಗೋಲು, ಸ್ಪ್ಯಾಚುಲಾ ಈ ಥರದ್ದನ್ನೆಲ್ಲ ಹಾಕಿ ಇಟ್ಕೋಬಹುದು. ವೇಸ್ಟ್ ಅಂದ್ಕೊಂಡು ಬಿಸಾಕೋ ವಸ್ತುಗಳಿಂದ ಅಡುಗೆ ಮನೆಗೆ ಒಂದು ಒಳ್ಳೆಯ ಆರ್ಗನೈಸರ್ ರೆಡಿ ಆಯಿತು ಅಲ್ವಾ. ನೋಡಿ, ಈ ರೀತಿಯಾಗಿ ನೀವು ಕಿಚನ್ ಕೌಂಟರ್ ಮೇಲೆ ಇಟ್ಟರೆ ಇದನ್ನು ವೇಸ್ಟ್ ಆದಂತಹ ಬಾಟಲಿಂದ ಮಾಡಿರೋದು ಅಂತ ಗೊತ್ತಾಗೋದೇ ಇಲ್ಲ. ಸುಮ್ಮನೆ ಅಂಗಡಿಯಿಂದ ದುಡ್ಡು ಕೊಟ್ಟು ಆರ್ಗನೈಸರ್ಗಳನ್ನು ತರೋದಕ್ಕಿಂತ ನೀವೇ ಮನೆಯಲ್ಲಿ ಈ ತರಹ ರೆಡಿ ಮಾಡ್ಕೋಬಹುದು. ಇಂತಹ ಹಲವಾರು ವಿಡಿಯೋಗಳು ನಮ್ಮ ಚಾನಲ್ನಲ್ಲಿ ನಿಮಗೆ ರೆಗ್ಯುಲರ್ ಆಗಿ ಸಿಗುತ್ತೆ. ನೀವಿನ್ನೂ ಅನುಶ್ರುತಿ ಆರ್ಟ್ ಝೋನನ್ನು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವ್ರ ಜೊತೆಗೆ ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋಣ ಇನ್ನೊಂದು ಯೂಸ್ಫುಲ್ ಹಾಗೆ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.